ನಮಸ್ಕಾರ. ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ. ಅಶ್ವಿನಿ ದೇವತೆಗಳು ಈ ಸುಕನ್ಯೆಗೆ ಹೇಳಿದರು, ನೀನು ನೋಡುವುದಕ್ಕೆ ಬಹಳ ಸುಂದರವಾಗಿದ್ದೀಯೆ. ನಿನ್ನಂತಹ ಚೆಲುವೆಯರು ಈ ದೇವಲೋಕದಲ್ಲಿ ಸಿಗುವುದು ಸಹ ಕಷ್ಟ. ನಾವು ದೇವತೆಗಳು ಸುಂದರರಾಗಿದ್ದೇವೆ. ನೀನು ನೋಡಿದರೆ ಆ ತಪಸ್ವಿ ವೃದ್ಧ ಕುರುಡ ಅವನಿಗೆ ಮದುವೆಯಾಗಿದ್ದೀಯ. ಆ ಆ ತಪಸ್ವಿ ಕ್ಷೀಣನಾಗಿದ್ದಾನೆ. ಅವನು ನಿನ್ನ ಪೋಷಣೆಯನ್ನು ಮಾಡಲು ಹೇಗೆ ಸಾಧ್ಯ? ನೀನು ನಮ್ಮಿಬ್ಬರಲ್ಲಿ ಯಾರನ್ನಾದರೂ ವರಿಸು ಎಂದರು. ಆಗ ಸುಕನ್ಯೆ ಹೇಳಿದಳು, ಇಲ್ಲ, ನಾನು ನನ್ನ ಪತಿದೇವನನ್ನು ಬಹಳ ಗಾಢವಾಗಿ ಪ್ರೀತಿಸುತ್ತೇನೆ ಎಂದಳು. ಇದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದಳು. ಅಶ್ವಿನಿ ದೇವತೆಗಳು ಹೇಳಿದರು, ಹಾಗಾದರೆ ನೀನು ನಿನ್ನ ಪತಿಯನ್ನು ಇಲ್ಲಿಗೆ ಕರೆದುಕೊಂಡು ಬಾ. ನಾವು ಆತನನ್ನು ನವ ಯುವಕನನ್ನಾಗಿ ಮಾಡುತ್ತೇವೆ. ಆ ನಂತರ ನೀವು ನಮ್ಮ ಮೂವರಲ್ಲಿ ಯಾರನ್ನಾದರೂ ವಿವಾಹವಾಗು ಎಂದರು. ಈ ಸುಕನ್ಯೆ ಚವನ ಮಹರ್ಷಿಯ ಬಳಿ ಹೋದಳು. ಅಲ್ಲಿ ನಡೆದ ವಿಷಯವನ್ನೆಲ್ಲ ತಿಳಿಸಿದಳು. ಚವನ ಮಹರ್ಷಿಗಳು ಸ್ವಲ್ಪ ಯೋಚನೆ ಮಾಡಿ ಅದಕ್ಕೆ ಒಪ್ಪಿ ಸುಕನ್ಯೆಯ ಜೊತೆಗೆ ಆ ಸರೋವರದತ್ತ ಬಂದರು. ಅಶ್ವಿನಿ ದೇವತೆಗಳ ಚಿಕಿತ್ಸಕರೂ ಸಹ ಅವರು ಒಂದಷ್ಟು ಮೂಲಿಕೆಗಳನ್ನು ಕೊಟ್ಟರು. ಒಂದಷ್ಟು ಮೂಲಿಕೆಗಳನ್ನು ಆ ಸರೋವರಕ್ಕೆ ಹಾಕಿದರು. ಒಂದಷ್ಟು ಮಂತ್ರಗಳನ್ನು ಹೇಳಿ ಆಹ್ವಾನಿಸಿದರು. ಇವೆಲ್ಲ ಆದ ನಂತರ ಅಶ್ವಿನಿ ದೇವತೆಗಳು ಹೇಳಿದರು, ಮಹರ್ಷಿಗಳೇ, ನೀವು ಈ ಸರೋವರದಲ್ಲಿ ಒಂದು ಮುಳುಗಿ ಹಾಕಿ ಎಂದರು. ಜೊತೆಗೆ ಆ ದೇವತೆಗಳು ಸಹ ಈ ಚವನ ಮಹರ್ಷಿಯೊಂದಿಗೆ ತಾವು ಒಂದು ಮುಳುಗಿ ಹಾಕಿ ಎದ್ದರು. ಮೂರು ಈ ಮುಳುಗಿದ ನಂತರ ಎದ್ದ ಮೇಲೆ ಸುಕನ್ಯೆ ನೋಡುತ್ತಾಳೆ, ಆ ಮೂವರು ಒಂದೇ ರೀತಿ ಇದ್ದಾರೆ, ಯುವಕರಾಗಿದ್ದಾರೆ, ಬಹಳ ಸುಂದರವಾಗಿ ಇದ್ದಾರೆ. ಸುಕನ್ಯೆಗೆ ದಿಗ್ಭ್ರಾಂತಿಯಾಯಿತು. ಅವರು ಹೇಳಿದರು, ನಮ್ಮ ಮೂವರಲ್ಲಿ ಯಾರನ್ನಾದರೂ ನೀನು ವಿವಾಹವಾಗಬಹುದು ಎಂದರು. ಸುಕನ್ಯೆಗೆ ಏನು ಮಾಡುವುದೋ ಮೊದಲು ತೋಚಲಿಲ್ಲ. ನಂತರ ತನ್ನ ಪಾವಿತ್ರ್ಯತೆಯನ್ನೇ ಪಣಕ್ಕಿಟ್ಟು ಧ್ಯಾನ ಮಾಡಿದ. ಅವಳಿಗೆ ಚವನ ಮಹರ್ಷಿ ಯಾರು ಎಂದು ಅರಿವಾಯಿತು. ತಕ್ಷಣ ಅವಳು ಹೋಗಿ ಚವನ ಮಹರ್ಷಿಯ ಕೈ ಹಿಡಿದಳು. ಚವನ ಮಹರ್ಷಿ ನವ ಯುವಕರಾಗಿ ಸುಂದರರಾಗಿ ಇದ್ದರು. ಅವರ ಕಣ್ಣುಗಳು ಸಹ ಮರಳಿ ಬಂದಿತ್ತು. ಈಗಲೂ ಈ ಚವನ ಪ್ರಾಶ ಎನ್ನುವ ಒಂದು ಸಪ್ಲಿಮೆಂಟ್ ಅದು ಈ ಚವನರ ಹೆಸರಿನೊಂದಿಗೆ ತಳುಕು ಹಾಕಿಕೊಂಡಿದೆ. ಚವನ ಮಹರ್ಷಿಗಳಿಗೆ ತಾವು ಯುವಕರಾಗಿದ್ದು ನೋಡಿ ಸಂತೋಷವಾಯಿತು. ಅವರು ಅಶ್ವಿನಿ ದೇವತೆಗಳಿಗೆ ಹೇಳಿದರು, ನಿಮ್ಮ ಅನುಗ್ರಹ, ನಾನು ಯುವಕನಾಗಿದ್ದೇನೆ, ನನ್ನ ಕಣ್ಣುಗಳು ಮರಳಿ ಬಂದಿವೆ, ನಾನು ಈಗ ಸಂಸಾರ ನಡೆಸಲು ಅತ್ಯಂತ ಯೋಗ್ಯನಾಗಿದ್ದೇನೆ. ಇದೆಲ್ಲ ನಿಮ್ಮ ಕೃಪೆಯಿಂದಲೇ ಆಯಿತು. ಹಾಗಾಗಿ ನಾನು ನಿಮ್ಮ ಈ ಉಪಕಾರಕ್ಕೆ ಪ್ರತಿಯಾಗಿ ಇನ್ನೊಂದು ಉಪಕಾರವನ್ನು ಮಾಡುತ್ತೇನೆ. ನಾನು ಮುಂದಿನ ಯಾಗದಲ್ಲಿ ದೇವರ ರಾಜ ಇಂದ್ರದೇವನ ಸಮ್ಮುಖದಲ್ಲೇ ನಿಮಗೆ ಸೋಮರಸವನ್ನು ಅರ್ಪಿಸುತ್ತೇನೆ ಪಾನ ಮಾಡುವುದಕ್ಕೆ ಎಂದರು. ಇದು ನನ್ನ ಆಶ್ವಾಸನೆ ಎಂದರು. ಇದನ್ನು ಕೇಳಿದ ನಂತರ ಅಶ್ವಿನಿ ದೇವತೆಗಳು ಸಹ ಸಂತೋಷದಿಂದ ಸ್ವರ್ಗಕ್ಕೆ ಹೊರಟರು. ತನ್ನ ಅಳಿಯ ಈ ಕುರುಡತನ ಹೋಗಿದ್ದು, ಕಣ್ಣುಗಳು ಬಂದಿದ್ದು, ಯುವಕನಾಗಿರುವುದು, ಇವೆಲ್ಲ ಶರ್ಯಾತಿ ಮಹಾರಾಜನಿಗೆ ತಿಳಿಯಿತು. ಈ ಶರ್ಯಾತಿ ಮಹಾರಾಜ ವೈವಸ್ವತ ಮನುವಿನ ಪುತ್ರನಾಗಿದ್ದ. ಶರ್ಯಾತಿ ಮಹಾರಾಜ ತನ್ನ ಅಳಿಯ ಮಗಳನ್ನು ನೋಡುವುದಕ್ಕೆ ಆಶ್ರಮಕ್ಕೆ ತನ್ನ ಪರಿವಾರದೊಂದಿಗೆ ಧಾವಿಸಿ ಬಂದ. ಅಲ್ಲಿ ಚವನ ಮಹರ್ಷಿಗಳು ಸಹ ಈ ಮಹಾರಾಜನನ್ನು ಆದರದಿಂದ ಸ್ವಾಗತಿಸಿದರು, ಸತ್ಕರಿಸಿದರು. ಈ ಉಭಯ ಕುಶಲೋಪರಿಗಳ ಎಲ್ಲ ಆದ ನಂತರ ಈ ಚವನ ಮಹರ್ಷಿಗಳು ಮಹಾರಾಜನಿಗೆ ಹೇಳಿದರು, ಮಹಾರಾಜ, ನಾನು ಒಂದು ಮಹಾಯಾಗವನ್ನು ನಡೆಸಿಕೊಡುತ್ತೇನೆ, ಅದಕ್ಕೆ ಸಿದ್ಧತೆಗಳನ್ನು ಮಾಡಿಕೊ ಎಂದರು. ಮಹಾರಾಜ ಈ ಮಹರ್ಷಿಗಳು ಹೇಳಿದಂತೆ ಒಂದು ಮಹಾಯಾಗಕ್ಕೆ ಎಲ್ಲ ಸಿದ್ಧತೆಗಳು ನಡೆದವು. ಯಾಗ ಆರಂಭವಾಯಿತು.
ವೈಭವದಿಂದ ನಡೆಯಿತು. ಕಡೆಯ ಹಂತಕ್ಕೆ ಬಂತು. ಆಗ ಚವನ ಮಹರ್ಷಿಗಳು ಈ ಅಶ್ವಿನಿ ದೇವತೆಗಳಿಗೆ ಈ ಸೋಮರಸವನ್ನು ಅರ್ಪಿಸುವುದಕ್ಕೆ, ಅಗ್ನಿಯಲ್ಲಿ ಹೋಮ ಮಾಡುವುದಕ್ಕೆ, ಅವರನ್ನು ಆಹ್ವಾನಿಸುವುದಕ್ಕೆ ಮಂತ್ರಗಳನ್ನು ಹೇಳತೊಡಗಿತು. ಆಗ ತಕ್ಷಣವೇ ಇಂದ್ರ ಪ್ರತ್ಯಕ್ಷನಾದ. ಇಂದ್ರ ಹೇಳಿದ, ಮಹರ್ಷಿಗಳೇ, ಅಶ್ವಿನಿ ದೇವತೆಗಳು ಈ ಸೋಮರಸ ಪಾನಕ್ಕೆ ಅನರ್ಹರು, ಅವರಿಗೆ ಇದನ್ನು ಮಾಡಬೇಡಿ ಎಂದ. ಚವನ ಮಹರ್ಷಿಗಳು ಹೇಳಿದರು, ಈ ಅಶ್ವಿನಿ ದೇವತೆಗಳು ಅವರು ದೇವತೆಗಳೇ ಆಗಿದ್ದಾರೆ, ಜೊತೆಗೆ ಅವರು ಸುಂದರರು, ನನಗೆ ಯೌವನವನ್ನು ದಯಪಾಲಿಸುತ್ತಾರೆ, ಅವರಿಗೆ ನಾನು ಏಕೆ ಈ ಸೋಮರಸವನ್ನು ಅರ್ಪಿಸಬಾರದು ಎಂದು ಇಂದ್ರನನ್ನೇ ಕೇಳಿದರು. ಆಗ ಇಂದ್ರ ಹೇಳಿದ, ಮಹರ್ಷಿಗಳೇ, ಆ ದೇವತೆಗಳೇ ಸರಿ, ಆದರೆ ದೇವ ಚಿಕಿತ್ಸಕರು, ಅವರು ಆಗಾಗ ಬೇರೆ ರೂಪವನ್ನು ಧರಿಸುತ್ತಾರೆ, ಮನುಷ್ಯರ ಜೊತೆ ಒಡನಾಟವಿದೆ, ಹಾಗಾಗಿ ಅವರು ಅನರ್ಹರು, ಅವರಿಗೆ ಈ ಸೋಮರಸವನ್ನು ಅರ್ಪಿಸಬೇಡಿ ಎಂದ ಮತ್ತೆ ಇಂದ್ರ. ಚವನ ಮಹರ್ಷಿಗಳು ಇಂದ್ರನೊಂದಿಗೆ ಮತ್ತೆ ಮತ್ತೆ ಹೇಳಿದರು, ಆದರೆ ಇಂದ್ರ ಒಪ್ಪಲಿಲ್ಲ. ಬೇಸರಗೊಂಡ ಚವನ ಮಹರ್ಷಿಗಳು ಇಂದ್ರನನ್ನು ಕಡೆಗಾಣಿಸಿ ತಾವೇ ಆ ಸೋಮರಸವನ್ನು ಅರ್ಪಿಸಲು ಮುಂದಾದರು. ಆಗ ಇಂದ್ರ ಹೇಳಿದ, ಮಹರ್ಷಿಗಳೇ, ನಾನು ಹೇಳಿದರೂ ಕೇಳದೆ ನೀವು ಅರ್ಪಿಸಲು ಹೋಗುತ್ತಿದ್ದೀರಿ. ನೀವು ಅಶ್ವಿನಿ ದೇವತೆಗಳಿಗೆ ಈ ಸೋಮರಸವನ್ನು ಕೊಡಲು ಮುಂದಾದರೆ ನಾನು ನಿಮ್ಮ ಮೇಲೆ ಈ ವಜ್ರಾಯುಧವನ್ನೇ ಪ್ರಯೋಗಿಸಬೇಕಾಗುತ್ತದೆ ಎಂದ. ತಕ್ಷಣ ಇಂದ್ರನ ಕೈಯಲ್ಲಿ ಈ ವಜ್ರಾಯುಧ ಕಾಣಿಸಿಕೊಂಡಿತು. ಚವನ ಮಹರ್ಷಿಗಳಿಗೆ ಇನ್ನಿಲ್ಲದ ಕೋಪ ಬಂತು. ಅವರು ತಕ್ಷಣ ಆ ಇಂದ್ರ ಈ ವಜ್ರಾಯುಧ ಹಿಡಿದಿದ್ದ ಕೈಯನ್ನೇ ನಿಶ್ಚಲವನ್ನಾಗಿ ಮಾಡಿದ. ಆ ಕೈ ಅಲುಗಾಡುವುದಕ್ಕೆ ಸಾಧ್ಯವಿರಲಿಲ್ಲ. ಇಂದ್ರ ತಟಸ್ಥನಾಗಿ ಹೋದ. ನಂತರ ಈ ಚವನ ಮಹರ್ಷಿಗಳು ಅಶ್ವಿನಿ ದೇವತೆಗಳಿಗೆ ಆ ಸೋಮರಸವನ್ನು ಅಗ್ನಿಗೆ, ಹೋಮಕ್ಕೆ ಕೊಟ್ಟರು. ಅಲ್ಲಿಗೆ ಅಶ್ವಿನಿ ಮಹರ್ಷಿ ದೇವತೆಗಳಿಗೆ ಈ ಸೋಮರಸ ಸಮರ್ಪಿತವಾಗಿ ಹೋಯಿತು. ಆದರೆ ಚವನ ಮಹರ್ಷಿಗಳ ಕೋಪ ಮಾತ್ರ ಇನ್ನೂ ತಣಿದಿರಲಿಲ್ಲ. ಅವರು ಒಬ್ಬ ಮದ ಎನ್ನುವ ಮದಿಸಿದ ರಾಕ್ಷಸನನ್ನು ಸೃಷ್ಟಿ ಮಾಡಿದರು. ಅವನು ಘೋರ ರೂಪದಲ್ಲಿದ್ದ, ಭಯಂಕರನಾಗಿದ್ದ. ಅವನಿಗೆ ಇಂದ್ರನ ಮೇಲೆ ಹೋಗುವಂತೆ ಬಿಟ್ಟನು. ಆ ರಾಕ್ಷಸ ಮದ ಮದಿಸಿ ಗರ್ಜಿಸುತ್ತಾ ಇಂದ್ರನ ಕಡೆಗೆ ಆಯುಧ ಹಿಡಿದು ಧಾವಿಸಿದ. ಇಂದ್ರ ಅಸಹಾಯಕನಾಗಿದ್ದ. ಅವನು ಈ ವಜ್ರಾಯುಧವನ್ನು ಪ್ರಯೋಗಿಸಲು ಆಗುತ್ತಿರಲಿಲ್ಲ. ಕಡೆಗೆ ಅವನು ಚವನ ಮಹರ್ಷಿಗಳಿಗೆ ಶರಣು ಹೋಗಬೇಕಾಯಿತು. ಇಂದ್ರ ಮಹರ್ಷಿಗಳಿಗೆ ಕೂಗಿ ಹೇಳಿದ, ಮಹರ್ಷಿಗಳೇ, ನೀವು ಈಗಾಗಲೇ ಅಶ್ವಿನಿ ದೇವತೆಗಳಿಗೆ ಸೋಮರಸವನ್ನು ಅರ್ಪಿಸಿ ಅವರನ್ನು ಅರ್ಹರನ್ನಾಗಿಸಿದ್ದೀರಿ. ನಾನು ಇನ್ನು ಮುಂದೆ ಅವರೊಂದಿಗೆ ಸೋಮರಸವನ್ನು ತೆಗೆದುಕೊಳ್ಳುತ್ತೇನೆ. ನೀವು ನಿಮ್ಮ ಶಕ್ತಿ ಏನು, ತಪೋಶಕ್ತಿ ಏನು ಎಂದು ನಾನು ಲೋಕಕ್ಕೆ ತೋರಿಸಬೇಕಾಗಿತ್ತು. ಆದ್ದರಿಂದ ನಾನು ಈ ರೀತಿ ಮಾಡಿದೆ ಅಷ್ಟೇ. ನನ್ನ ಮೇಲೆ ಕರುಣೆ ತೋರಿ ಎಂದ ಇಂದ್ರ. ಚವನ ಮಹರ್ಷಿಗಳು ಪ್ರಸನ್ನರಾದ. ಅವರು ಶಾಂತರಾಗಿ ಆ ಮದ ರಾಕ್ಷಸನಿಗೆ ಮರಳಿ ಬರಲು ಹೇಳಿದರು. ಅವನು ಮರಳಿ ಬಂದ. ನಂತರ ಇಂದ್ರನ ಕೈ ಅಲುಗಾಡುವಂತೆ, ಅಂದರೆ ನಿಶ್ಚಲವಾಗಿದ್ದು ಅದು ಸರಿ ಹೋಗುವಂತೆ ಮಾಡಿದ. ಇಂದ್ರ ಸಂತುಷ್ಟನಾದ. ಆ ಚವನ ಮಹರ್ಷಿಗಳು ಆ ಮದ ರಾಕ್ಷಸನನ್ನು ರೂಪಾಂತರ ಮಾಡಿ ಆ ಮದವನ್ನು 4 ಕಡೆ ಹಂಚಿದ. ಒಂದು ಜೂಜು, 2ನೇದು ಬೇಟೆ, 3ನೇದು ಈ ಸುರಾಪಾನ, 4ನೇದು ಸ್ತ್ರೀಯರು. ಆ ಮದ ರಾಕ್ಷಸ, ಅವನ ಮದ ಈ 4 ಕಡೆ ಹಂಚಿ ಹೋಯಿತು. ನಂತರ ಚವನ ಮಹರ್ಷಿಗಳು ಇಂದ್ರನಿಗೆ ತೃಪ್ತಿಯಾಗುವಂತೆ ಈ ಸೋಮರಸವನ್ನು ಅಗ್ನಿಗೆ ಅರ್ಪಿಸಿದರು. ಈ ಅಶ್ವಿನಿ ದೇವತೆಗಳೊಂದಿಗೆ ಎಲ್ಲ ದೇವತೆಗಳಿಗೂ
ಈ ಸೋಮರಸವನ್ನು ಅರ್ಪಿಸಿದರು. ಅಲ್ಲಿಗೆ ಯಾಗ ಶರ್ಯಾತಿಯ ಯಾಗ ಪೂರ್ಣಗೊಂಡಂತೆ ಆಯಿತು. ಇದೇ ರೀತಿ ಅನೇಕ ಯಾಗಗಳನ್ನು ಚ್ಯವನ ಮಹರ್ಷಿಗಳು ಈ ಶರ್ಯಾತಿಯಿಂದ ಮಾಡಿಸಿದರು. ಹಾಗಾಗಿ ಶರ್ಯಾತಿಯ ಕೀರ್ತಿಯು ಸಹ ಎಲ್ಲೆಡೆ ಹರಡಿತು. ಈ ವಿಷಯವನ್ನೆಲ್ಲ ಯುಧಿಷ್ಠಿರನಿಗೆ ಲೋಮೇಶ ಮಹರ್ಷಿಗಳು ಹೇಳಿದರು. ಅವರು ಆ ಸರೋವರವನ್ನು ತೋರಿಸುತ್ತಾ ಯುಧಿಷ್ಠಿರನಿಗೆ ಹೇಳಿದರು, ನೋಡು, ಇದೇ ಚ್ಯವನ ಸರೋವರ. ಇಲ್ಲೇ ಚ್ಯವನ ಮಹರ್ಷಿಗಳು ಮತ್ತೆ ಯುವಕರಾಗಿದ್ದು ಇದು ಪುಣ್ಯ ತೀರ್ಥವಾಗಿದೆ, ಇಲ್ಲಿ ನೀವೆಲ್ಲರೂ ಸ್ನಾನ ಮಾಡಿ ಎಂದರು. ಅವರ ಆದೇಶದಂತೆ ಪಾಂಡವರು, ಅವರ ಜೊತೆಗಿರುವವರು ಎಲ್ಲರೂ ಆ ತೀರ್ಥಕ್ಷೇತ್ರದಲ್ಲಿ ನಿಂತು ಎದ್ದರು. ಮುಂದೆ ಯುಧಿಷ್ಠಿರನ ತೀರ್ಥಯಾತ್ರೆ ಏನಾಯಿತು ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.